ಮೊಬೈಲ್ನಲ್ಲಿದೆಯಾ ನಟಿ ಗೆಳೆಯ ವೈಶಾಖ್ ಸಾವಿನ ಸೀಕ್ರೆಟ್ ಅನ್ನುವಂತಹ ಪ್ರಶ್ನೆ. ಮೃತ ವೈಶಾಖ್ ಮೊಬೈಲ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಟಿ ಮಾತ್ರವಲ್ಲ, ಯಾರೆಲ್ಲ ಜೊತೆ ವೈಶಾಖ್ ಕಾಂಟ್ಯಾಕ್ಟ್ ನಲ್ಲಿದ್ರು ಅಂತ ಹೇಳಿ, ಸೂಸೈಡ್ಗೂ ಮೊದಲು ಯಾರ್ಯಾರ ಜೊತೆ ಮಾತನಾಡಿದ್ದಾರೆ, ಮೃತ ವೈಶಾಖ್ ಕಾಲ್ ಡೀಟೇಲ್ಸ್ ಅನ್ನ ಈಗ ಕೆದಕ್ತಿದ್ದಾರೆ ಪೊಲೀಸರು. ಮೊಬೈಲ್ ನಲ್ಲಿದೆಯಾ ಹಾಗಾದ್ರೆ ನಟಿ ಗೆಳೆಯ ವೈಶಾಖ್ ಸಾವಿನ ಸೀಕ್ರೆಟ್? ನೋಡಿ, ಈಗ ಏನ್ ಆತ್ಮಹತ್ಯೆಗೆ ಶರಣಾಗಿದ್ರಲ್ಲ ಸಂದರ್ಭದಲ್ಲಿ ಏನಾದ್ರೂ ಡೆತ್ ನೋಟ್ ಅನ್ನ ಮೊಬೈಲ್ ನಲ್ಲೇ ಬರೆದಿಟ್ರ? ಮನೆಯಲ್ಲೂ ಕೂಡ ಈಗ ಪೊಲೀಸರು ತಡಕಾಡ್ತಿದ್ದಾರೆ, ಏನಾದ್ರೂ ಡೆತ್ ನೋಟ್ ಸಿಗಬಹುದಾ ಅಂತ ಹೇಳಿ, ಅಥವಾ ಮೊಬೈಲ್ ನಲ್ಲಿ ಏನಾದ್ರೂ ಸಂದೇಶವನ್ನ ರವಾನೆ ಮಾಡಿದ್ರ, ನಾನು ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಆ ಆತ್ಮಹತ್ಯೆಗೆ ಏನ್ ಕಾರಣ ಅಂತ ಏನಾದ್ರೂ ಆ ಒಂದು ಮೊಬೈಲ್ ನಲ್ಲಿ ಹಾಗಾದ್ರೆ ರಹಸ್ಯ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಪೊಲೀಸರಿಗೆ. ಈಗ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಲಾಸ್ಟ್ ಮೂಮೆಂಟ್ ಅವ್ರು ಏನ್ ಸೂಸೈಡ್ ಮಾಡ್ಕೊಂಡ್ರಲ್ಲ ಆ ಸಂದರ್ಭದಲ್ಲಿ ಯಾರಿಗೆಲ್ಲ ಕರೆ ಮಾಡಿದ್ರು, ಏನೆಲ್ಲ ಮಾಹಿತಿಗಳನ್ನ ಬಹಿರಂಗಪಡಿಸಿದ್ದಾರೆ. ಚಿಕಿತ್ಸೆಗೆ ಅಂತ ಹೇಳಿ ತೆರಳಿರುವ ಸ್ಯಾಂಡಲ್ವುಡ್ ನಟಿ ಕೃಷಿ, ನೆಲಮಂಗಲದ ಕ್ಷೇಮವನದಲ್ಲಿರುವಂತಹ ನಟಿ ಕೃಷಿ ತಪಂಡ ಕಳೆದ 3 ದಿನಗಳಿಂದ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಾರಂತೆ. ನಟಿ ಚಿಕಿತ್ಸೆಗೆ ತೆರಳಿದ್ದಾಗಲೇ ಬಾಯ್ ಫ್ರೆಂಡ್ ಈ ರೀತಿಯಾಗಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕೃಷಿ ತಾಪಂಡಗೆ ಕರೆ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವೈಶಾಖ್. ನೋಡಿ, ಚಿಕಿತ್ಸೆಗೆ ಅಂತ ಹೇಳಿ ಅವರು ತೆರಳಿದ್ದಾರೆ. ಸೊ ಮುಂಚೆನೇ ಏನಾದ್ರೂ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅಂದ್ರೆ ಕೃಷಿ ತಾಪಂಡ ಯಾವಾಗ ಮನೆಯಲ್ಲಿರಲ್ಲ ಆ ಸಂದರ್ಭವನ್ನೇ ನೋಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ರ? ಈಗ ನಟಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಸೊ ಹಾಗಾಗಿ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾವ ಕಾರಣದಿಂದ ಕೃಷಿ ತಾಪಂಡ ಅವರ ಬಾಯ್ ಫ್ರೆಂಡ್ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ್ರು, ಏನಾಗಿತ್ತು ಎಕ್ಸಾಕ್ಟ್ಲಿ ಅನ್ನೋದು ಈಗ ಪೊಲೀಸರಿಗೆ ಗೊತ್ತಾಗಬೇಕಾಗಿದೆ. ಈ ಒಂದು ಪ್ರಕರಣದಲ್ಲಿ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ, ಇನ್ನೂವರೆಗೂ ಕೃಷಿ ತಾಪಂಡ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಈಗ ವೈಶಾಖ್ ಅವರ ಫೋನ್ ಅನ್ನ ಕೂಡ ತೆಗೆದುಕೊಂಡು ಇಂಚಿಂಚು ಕೆದಕ್ತಾ ಇದ್ದಾರೆ. ಏನೇನ್ ಸಿಗಬಹುದು, ಈ ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಯಾರ ಜೊತೆ ಮಾತನಾಡಿದ್ರು, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಏನಾದ್ರೂ ಶರಣಾಗ್ತಿದ್ದೀನಿ ಅನ್ನುವಂತಹ ವಿಚಾರವನ್ನ ಏನಾದ್ರೂ ಅವರು ಪ್ರಸ್ತಾಪ ಮಾಡಿದ್ದಾರಾ ಅವರ ಫ್ರೆಂಡ್ಸ್ ಒಟ್ಟಿಗೆ ಅನ್ನೋದು ಗೊತ್ತಾಗಬೇಕಾಗಿದೆ. ಈಗ ಪೊಲೀಸರು ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಪೋಸ್ಟ್ ಮಾರ್ಟಮ್ ವರದಿ ಬಂದ ನಂತರ ತನಿಖೆ ಯಾವ ರೀತಿ ಸಾಗುತ್ತೆ, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ? ಯಾಕಂತಂದ್ರೆ ಹೇಳಿ ಕೇಳಿ ಈ ವೈಶಾಖ್ ಪತ್ನಿ ಜೊತೆ ಅವ್ರು ಸರಿಯಾಗಿರ್ಲಿಲ್ಲ, ಆಗಾಗ ಬರೀ ಜಗಳ ಮಾಡ್ಕೊಳ್ತಾ ಇದ್ರು, ಮನಸ್ತಾಪ ಇತ್ತು, ಬರೀ ದಾಂಪತ್ಯದಲ್ಲಿ ಕಲಹ ಇತ್ತು. ಹೀಗಾಗಿ ಆ ಮನೆಯಲ್ಲಿದ್ರೆ ಬರೀ ಜಗಳ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಆ ನಟಿ ಮನೆಯಲ್ಲಿ ಬಂದಿರ್ತಾರೆ. ಏನಾದ್ರೂ ಕುಕ್ಕಿ ಹೋಗ್ಬಿಟ್ಟಿದ್ರ ಜೀವನದಲ್ಲಿ ಅಂತ ಹೇಳಿ ಕೇಳಿ 14 ವರ್ಷದ ದೊಡ್ಡ ಮಗನಿದ್ದಾನೆ, ಏನಿದು ನನ್ನ ಜೀವನ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಏನಾದ್ರೂ ಈ ಒಂದು ರೀತಿ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರಿಗೆ ಕಾಡ್ತಾ ಇದೆ. ಸಾಕಷ್ಟು ಆಯಾಮಗಳಲ್ಲಿ ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧಾನು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ದನ್ನು ನಾವು ಗಮನಿಸಿದಾಗೆ ಈಗ ವೈಶಾಖ್ ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಮೂಡಿಬಿಟ್ಟಿದೆ. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಒಂದು ಕಡೆ ಮನೆಯಲ್ಲಿ ಕೂಡ ಸರಿಯಾಗಿರ್ಲಿಲ್ಲ, ಒಂದು ಕಡೆ ಬಿಸ್ನೆಸ್ ನಲ್ಲೂ ಕೂಡ ಸಾಕಷ್ಟು ಒತ್ತಡವನ್ನ ಅನುಭವಿಸ್ತಾ ಇದ್ರು. ಅದೇನಾದ್ರೂ ಕಾರಣವಾಯ್ತಾ ಹಿಂಗೆ? ಎಸ್ ದೀಪ, ಈಗಾಗಲೇ ಏನು ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಜೊತೆಗೆ ಆ ಒಂದು ಪ್ರಕರಣ ಸಾಕಷ್ಟು ಅನುಮಾನವನ್ನು ಮೂಡಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಅವರು 8:30 ಸುಮಾರಿನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಈಗ ಒಂದೊಂದೇ ವಿಷಯಗಳು ಕೂಡ ಈಗ ಬಯಲಾಗ್ತಾ ಇರ್ತಕ್ಕಂಥದ್ದು. ಕೃಷಿ ತಾಪಂಡ ಅವರು ನಟಿ ಏನಿದ್ದಾರೆ ಕೃಷಿ ತಾಪಂಡ ಅವರು ಕೂಡ ನೆಲಮಂಗಲದ ಕ್ಷೇಮವನ ಅನ್ನೋ ಒಂದು ಅಲ್ಲಿ ಕೂಡ ಈಗ ಅವರು ವಿಶ್ರಾಂತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ರೀತಿಯಾದಂತಹ ಲೈಫ್ನಲ್ಲಿ ಆದಂತಹ ಏಳು ಮತ್ತು ಬೀಳುಗಳ ಮಧ್ಯದಲ್ಲಿ ಈಗ
ಕೃಷಿ ತಾಪಂಡ ಅವರು ಕ್ಷೇಮವನ್ನು ಅಲ್ಲಿ ಹೋಗಿ ಅವರು ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಕಳೆದೊಂದು 3 ದಿನಗಳಿಂದ ಅವರ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕ್ಷೇಮವನದಲ್ಲಿ ಅವರು ವಿಶ್ರಾಂತಿ ಪಡಿತಾ ಇರ್ತಕ್ಕಂಥದ್ದು ಈಗ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಜೊತೆಗೆ ಅವ್ರನ್ನ ಸಂಪರ್ಕ ಮಾಡುವಂಥ ಸಂದರ್ಭ ಈಗಾಗಲೇ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅವರ ಫೋನ್ ರಿಂಗ್ ಆಗ್ತಾ ಇದೆ, ಆದರೆ ಅವರು ಫೋನನ್ನು ತೆಗಿತಾ ಇಲ್ಲ. ಸೊ ಹಾಗಾಗಿ ಇನ್ನು ಈಗ ಒಂದೊಂದೇ ರೀತಿಯಾದಂತಹ ತನಿಖೆಗಳು ಈಗ ಸಾವಿನ ಸುತ್ತ ಏನೇನು ಅನುಮಾನದ ಹುತ್ತ ಏನಿದೆ ಒಂದೊಂದೇ ಬಯಲಾಗ್ತಾ ಹೋಗುತ್ತೆ. ಇಂದು ಬೆಳಗ್ಗೆ ತಡವಾಗಿ ಅದು ಬೆಳಕಿಗೆ ಬಂದಿರತಕ್ಕಂಥದ್ದು. ನಿನ್ನೆ ಕೃಷಿ ತಾಪಂಡ ಅವರಿಗೆ ಕೂಡ ಕರೆ ಮಾಡಿ ವೈಶಾಖ್ ಅವರು ಫೋನ್ ಮಾಡಿ ಹೇಳಿದ್ರಂತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಅವರಿಗೆ ಹಂಚ್ಕೊಂಡಂಥ ಸಂದರ್ಭದಲ್ಲಿ ಅವರೇ ಕರೆ ಮಾಡಿ ಪೊಲೀಸರಿಗೂ ಕೂಡ ತಿಳಿಸಿರುವಂತಹದ್ದು ಮಾಹಿತಿ ಈಗ ಹೊರಬೀಳ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ವೈಶಾಖ್ ಅವರ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಮರಣೋತ್ತರ ಪರೀಕ್ಷೆಗೆ ಈಗ ರವಾನಿಸಲಾಗಿದೆ. ಸೊ ಒಂದೊಂದೇ ರೀತಿಯಾದಂಥ ಅಂದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಳದಲ್ಲಿ ಅಥವಾ ವೈಶಾಖ್ ಅವರ ಮನೆಯಲ್ಲಿ ಏನಾದರೂ ಸೂಸೈಡ್ ನೋಟ್ಗಳನ್ನು ಏನಾದರೂ ಬರೆದಿಟ್ಟಿದ್ದಾರಾ ಅಥವಾ ಇದಕ್ಕೆ ನಿಖರವಾದಂತಹ ಕಾರಣ ಏನಿತ್ತು, ಇದರ ಹಿಂದೆ ಏಕಾಏಕಿ ಬಂದವರು ನೇಣಿಗೆ ಶರಣಾಗಿದ್ದು ಯಾಕೆ ಏನು ಅನ್ನೋ ಒಂದಿಷ್ಟು ಕಾರಣಗಳನ್ನು ಹುಡುಕುವತ್ತ ಈಗ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ನಟಿ ಮತ್ತು ವೈಶಾಖ್ ಅವರು ಸಾಕಷ್ಟು ದಿನಗಳಿಂದ ಸ್ನೇಹಿತರಾಗಿದ್ದರು. ಜೊತೆಗೆ ಉದ್ಯಮಿ ಅರವಿಂದ್ ರೆಡ್ಡಿ ಅವರ ಒಂದು ಪ್ರಕರಣದಲ್ಲೂ ಕೂಡ ವೈಶಾಖ್ ಅವರಿದ್ದರು. ಮತ್ತು ಆ ಒಂದು ಸಂದರ್ಭದಲ್ಲಿ ವೈಶಾಖ್ ಅವರು ಅರವಿಂದ್ ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಅರವಿಂದ್ ರೆಡ್ಡಿ ಅವರು ದೂರನ್ನು ನೀಡಿದರು. ಮತ್ತು ಇವರು ಕೂಡ ಅರೆಸ್ಟ್ ಕೂಡ ಆಗಿದ್ದರು. ಮತ್ತು ಇತ್ತ ಕೃಷಿ ತಾಪಂದ ಅವ್ರಿಗೂ ಕೂಡ ಅರವಿಂದ್ ರೆಡ್ಡಿ ಒಂದು ಪ್ರಕರಣದಲ್ಲಿ ವೈಶಾಖ್ ಜೊತೆಗೆ ನಿಂತಿದ್ರು. ಮತ್ತೆ ಅರವಿಂದ್ ರೆಡ್ಡಿ ಅವರು ಕೂಡ ಅವತ್ತು ಅರೆಸ್ಟ್ ಆಗಿದ್ರು. ಸೊ ಇವೆಲ್ಲ ಕಾರಣಗಳು ಜೊತೆಗೆ ಮತ್ತೆ ಇನ್ನೂ ಹಲವಾರು ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಸಾಕಷ್ಟು ನೋಟಿಸ್ಗಳು ಕೂಡ ವೈಶಾಖಗೆ ಬರ್ತಾ ಇತ್ತು. ಇದರಿಂದ ಮನನೊಂದಿದ್ರು ಅನ್ನೋ ಒಂದಿಷ್ಟು ಮಾಹಿತಿಗಳು ಈಗ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಟಿಯ ಜೊತೆಗೆ ಇವರು ಸಲುಗೆಯಿಂದ ಇದ್ದಿದ್ದು ಇವೆಲ್ಲವೂ ಕೂಡ ಒಂದಿಷ್ಟು ರೀತಿಯ ಅವರ ಫ್ಯಾಮಿಲಿಯಲ್ಲಿ ಅವರ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣಗಳ ಇರಬಹುದು ಅನ್ನೋ ಒಂದಿಷ್ಟು ಮಾಹಿತಿಗಳು ಈಗ ಹೊರಬೀಳ್ತಿರ್ತಕ್ಕಂಥದ್ದು. ಜೊತೆಗೆ ಆಗಾಗ ಅವರ ಕುಟುಂಬದಲ್ಲಿ ಅವಾಗ ಕಲಹ ಆಗ್ತಾ ಇತ್ತು. ಮತ್ತೆ ಜೊತೆಗೆ ಅವ್ರಿಗೆ 14 ವರ್ಷದ ಮಗ ಇದ್ದಾನೆ. ಹಾಗಾಗಿ ಈ ರೀತಿಯಾದಂಥ ಕಲಹಗಳು ಅವರನ್ನ ಮಾನಸಿಕವಾಗಿ ಕುಗ್ಗುವಂತೆ ಮಾಡುತ್ತಾ ಅಥವಾ ಖಿನ್ನತೆಗೆ ಜಾರುವಂತೆ ಮಾಡುತ್ತಾ ಅನ್ನೋ ಒಂದಿಷ್ಟು ಅನುಮಾನಗಳು ಈಗ ಮೂಡ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ವೈಶಾಖ್ ಅವರು ಯಾವ ಕಾರಣಕ್ಕಾಗಿ ಸೂಸೈಡನ್ನು ಮಾಡಿಕೊಂಡ್ರು ಅನ್ನೋದು ಕೂಡ ನಿಖರವಾಗಿ ಇನ್ನೂ ತಿಳಿದು ಬಂದಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಪೊಲೀಸರು ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಮತ್ತು ಮೊದಲ ಭಾಗವಾಗಿ ಅವರ ಮೃತದೇಹವನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ರವಾನಿಸಿರ್ತಕ್ಕಂಥದ್ದು. ಸೊ ಮುಂದಿನ ದಿನದಲ್ಲಿ ಇದಕ್ಕೆ ನಿಖರವಾದಂತಹ ಕಾರಣಗಳು ತಿಳಿದು ಬರಲಿದೆ. ದೀಪಾ, ಎಷ್ಟನ್ನು ಗಮನಿಸಿದಾಗೆ ಹಿಂದೆ ನಿಜಕ್ಕೂ ಇದು ಕೃಷಿ ತಾಪಂಡ ಅವರಿಗೆ ಆಘಾತದ ಮೇಲೆ ಆಗತ್ತೆ. ಯಾಕಂತಂದ್ರೆ AVR ಪ್ರಕರಣದಲ್ಲಿ ನಾವು ಗಮನಿಸಿದಾಗೆ ಪಾಪ ಅವರು ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ವಿಚಾರ ಅವರು ಹೇಗೆ ಅರ್ಗಿಸ್ಕೊಳ್ತಾರೆ ಅಂತ ಹೇಳಿ. ಎಸ್ ದೀಪಾ, ಈಗಾಗಲೇ ಇನ್ನೇನು ತುಂಬ ದಿನ ಆಗಿಲ್ಲ, ಒಂದು 6-7 ತಿಂಗಳ ಹಿಂದೆನೇ ಇದು AVR ಪ್ರಕರಣ ಆಗಿತ್ತು. ಸೊ ಆ ಒಂದು ಪ್ರಕರಣದಿಂದ ಆಚೆ ಬರಬೇಕು ಅನ್ನೋಷ್ಟೊತ್ತಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸೊ ಸಹಜವಾಗಿ ಶಾಕ್ ಆಗಿರ್ತಕ್ಕಂಥದ್ದು. ಜೊತೆಗೆ ಮೊದಲೇನಾದರೂ ಇವ್ರಿಗೆ ಈ ರೀತಿಯಾದಂತಹ ವೈಶಾಖ ಏನಾದರೂ ಮಾನಸಿಕ ಖಿನ್ನತೆಗೆ ಜಾರಿದ್ರ ಅಥವಾ ಈ ರೀತಿಯಾದಂತಹ ಅವರ ಕುಟುಂಬದಲ್ಲಿ ಕಲಹ ಆಗ್ತಾ ಇರೋದು ಇವ್ರ ಗಮನಕ್ಕೂ ಕೂಡ ಇದ್ರೂ ಕೂಡ ಇವ್ರು ಯಾಕೆ ಅದನ್ನು ಬಗೆಹರಿಸುವಲ್ಲಿ ಯಾವುದಾದ ರೀತಿಯಾದಂಥ ಪ್ರಯತ್ನ ಮಾಡಲಿಲ್ವಾ ಅನ್ನೋ ಒಂದಿಷ್ಟು ಅನುಮಾನಗಳು ಮೂಡುವಂಥದ್ದು ಸಹಜ. ಆದರೆ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ನಲ್ಲಿ ಇರದೇ ಇರತಕ್ಕಂಥ ಸಮಯವನ್ನು ನೋಡಿಕೊಂಡು ವೈಶಾಖ್ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ತನಿಖೆಯಿಂದ ಇದಕ್ಕೆ ಯಾವ ರೀತಿಯಾದಂಥ ಕಾರಣಗಳು ಸಿಗುತ್ತೆ, ಇದಕ್ಕೆ ಯಾವ ರೀತಿಯಾದಂಥ ತಿರುವುಗಳು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದೀಪಾ, ಎಸ್ ಧನುತಾಗಿ ತಮ್ಮ ಮಾಹಿತಿಗಾಗಿ ನೋಡಿ. ಈಗಾಗಲೇ ನಟಿ ಕೃಷಿ ತಾಪಂಡ ಅವರ ಬಾಯ್ ಫ್ರೆಂಡ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಒಂದು ವಿಚಾರ. ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ.